ಏನು ರಾಜ್ಯದಲ್ಲಿ ಇಬ್ಬರ ವ್ಯಕ್ತಿಗಳಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ. ಕೇವಲ ಇಬ್ಬರು ಅವರು ಮೂರು ಬಿಟ್ಟು ಬೀದಿಯಲ್ಲಿ ನಿಂತವ್ರೆ. ಅವರಿಗೆ ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಇಲ್ಲ, ಆ ಸಂಸ್ಕೃತಿ ಇಲ್ಲ, ಪಕ್ಷದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋ ಜ್ಞಾನನೂ ಕೂಡ ಇಲ್ಲ. ಕೆಲವರು ಹೊಸದಾಗಿ ಬಂದಿದ್ದಾರೆ, ಕೆಲವರು ಉಚ್ಚಾಟನೆ ಆಗಿ ಬಂದಿದ್ದಾರೆ. ಇಂಥವರಿಗೆ ಪಕ್ಷದ ಮರ್ಯಾದೆ ಹೋದರೂ ಪರವಾಗಿಲ್ಲ, ಅವರು ಪ್ರೈಮ್ ಪೇಶಿಗೆ ಬರಬೇಕು, ಅಂದರೆ ಲೈಮ್ ಲೈಟಿಗೆ ಬರಬೇಕು. ಪಕ್ಷದ ಮರ್ಯಾದೆ ಹೋದರೆ ಅದ್ರ ಬಗ್ಗೆ ಏನು ಕೇವರೇ ಮಾಡ್ತಾಯಿಲ್ಲ. ನಾವೆಲ್ಲ ಪಕ್ಷ ಉಳಿಸೋರು, ಪಕ್ಷವನ್ನು ಕಟ್ಟಿರೋರು. ಕಳೆದ 35 ವರ್ಷದಿಂದ ನಾವು ಪಕ್ಷದಲ್ಲಿ ದುಡಿತಾ ಇದ್ದೀವಿ. ಯಾವತ್ತೂ ಕೂಡ ಪಕ್ಷದ ಅಧ್ಯಕ್ಷರ ವಿರುದ್ಧ ನಾವು ಚಕಾರ ಎತ್ತಿಲ್ಲ. ಯಾರೇ ಆಗಲಿ ಇಡೀ ರಾಜ್ಯಾದ್ಯಂತ ಕಳೆದ 35 ವರ್ಷದಿಂದ ಚುನಾವಣೆ ನಡೆದಿಲ್ಲ. ಯಾವುದಕ್ಕೆ? ರಾಜ್ಯಾಧ್ಯಕ್ಷರ ಚುನಾವಣೆ ನಡೆದಿಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಒಮ್ಮತದಿಂದ ಚುನಾವಣೆ ನಡೆದಿದೆ. ಅಭಿಪ್ರಾಯ ಸಂಗ್ರಹಿಸಿ ಎಲ್ಲ ಪರಿವಾರದವರು, ನಮ್ಮ ಹೈಕಮಾಂಡು ಮತ್ತು ರಾಜ್ಯದವರು ಎಲ್ಲರೂ ಸೇರಿ ಸಹಮತದಿಂದ ಒಂದು ಅಭ್ಯರ್ಥಿಯನ್ನು ನೇಮಕ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಆಗಿದ್ದು ಕೂಡ ವಿಜಯೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ಕೂಡ ಆ ಕ್ರಮದಲ್ಲೇ, ಆ ಪರಿಸ್ಥಿತಿಯಲ್ಲೇ ಅವ್ರನ್ನ ನೇಮಕ ಮಾಡಿರುವಂಥದ್ದು. ಕೇವಲ ಯಾರ್ದೋ ಇನ್ಫ್ಲೂಯೆನ್ಸಿಂದ ಆಗಿಲ್ಲ. ಇಲ್ಲಿರೋರು ಬಹುಶಃ 50ಕ್ಕಿಂತಲೂ ಕಡಿಮೆ ಇದ್ದೀರಿ ತಾವೆಲ್ಲರೂ. ವಿಜಯೇಂದ್ರ ವಯಸ್ಸು 52, ನಿಮಗಿಂತಲೂ ದೊಡ್ಡವನು, ಇನ್ನೂ ಬಚ್ಚ ಅಂತ ಕರೀತಾರೆ. ನಿಮ್ಮೆಲ್ಲರಿಗಿಂತಲೂ ದೊಡ್ಡವನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಕೀಲನ ವೃತ್ತಿಯನ್ನು ಬಿಟ್ಟು LLB ಓದಿದ್ದಾರೆ. ಪಕ್ಷದಲ್ಲಿ, ಸಂಘಟನೆಯಲ್ಲಿ ಕಳೆದ 15 ವರ್ಷದಿಂದ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಸಣ್ಣ ಮಗು ಪಾಪು ಅಲ್ಲ ವಿಜಯೇಂದ್ರ. ಅವ್ರ ಬಗ್ಗೆ ಬಚ್ಚ ಅನ್ನೋದು ಯಾರ ಸಂಸ್ಕಾರ? ಅದು ಎಂಥವ್ರು ಮಾತಾಡೋ ಸಂಸ್ಕಾರ ಅದು? ನಿಮ್ಮ ಮನೆ ಮುಂದೆ ಬರ್ತೀನಿ ನೋಡ್ಕೊತೀನಿ ಅಂತ. ಅನೇಕ ಪ್ರಾಣಿಗಳು ಬೀದಿಯಲ್ಲಿ ಹೋಗ್ತಾ ಇರ್ತವೆ. ಆ ಪ್ರಾಣಿಗಳನ್ನು ನಾವೇನು ಮಾಡೋಕ್ಕಾಗೋದಿಲ್ಲ. ತಾವು ನೋಡಿದ್ರಿ, ಪ್ರಾಣಿಗಳು ಸ್ವಲ್ಪ ಶಬ್ದನೂ ಮಾಡ್ತವೆ, ಆದರೆ ನಾವ್ಯಾರೂ ಕೂಡ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಕಾರಣ ಏನಂದ್ರೆ ಅವು ಪ್ರಾಣಿ. ಕಾನೂನು ಅದಕ್ಕೂ ಒಂದಿದೆ, ಪ್ರಾಣಿಗೆ ಒಂದು ಕಾನೂನಿದೆ. ಹಾಗಾಗಿ ನಾವು ತೊಡೆ ತಟ್ಟೋದು, ಸವಾಲು ಹಾಕೋದು ಯಾರ ಮೇಲೆ ಹಾಕಬೇಕು? ಕಾಂಗ್ರೆಸ್ ಪಕ್ಷದ ಮೇಲೆ ಹಾಕಬೇಕಾಗಿರೋದು. ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಬಗ್ಗೆ ಅವರು ಸವಾಲು ಹಾಕಬೇಕು. ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ಅವರು ಸವಾಲನ್ನು ಹಾಕಬೇಕು. ಯಾರ ಮೇಲೆ ಯಾರು ಸವಾಲು ಹಾಕೋದು? ನಿನ್ನ ತಾಕತ್ತು ಎಲ್ಲಿ ತೋರಿಸ್ಕೋಬೇಕಾಗಿರೋದು? ಎಲ್ಲಿ? ನೀವು ನಿಜವಾದ ಒಬ್ಬ ನಾಯಕ ಆದರೆ ನಿನ್ನ ಸವಾಲನ್ನು ಶಿವಮೊಗ್ಗಕ್ಕೆ ಬರ್ತೀನಿ, ಅವ್ರ ಮನೆ ಮುಂದೆ ನಾನು ಹೋಗ್ತೀನಪ್ಪ, ನೀವು ಹೋಗ್ತೀರ, ಯಾರೇನು ಮಾಡ್ಕೊಳಕ್ಕಾಗುತ್ತೆ? ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ನಡೆದಾಡೋಕ್ಕೆ ಸ್ವಾತಂತ್ರ್ಯ ಇದೆ, ಎಲ್ಲ ಮಾಡೋದಕ್ಕೆ, ಕೆಟ್ಟ ಕೆಲಸಗಳಿಗೆ ಬಿಟ್ಟು ಒಳ್ಳೆ ಕೆಲಸಗಳಿಗೆ ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ. ಯಾರ ಮನೆ ಮುಂದೆ ಯಾರು ಬೇಕಾದ್ರೂ ಓಡಾಡ್ಬೋದಪ್ಪ. ಅದಕ್ಕೆ ಯಾರು ಕಟ್ಟುಪಾಡುಗಳೇನಿಲ್ಲ. ಪೊಲೀಸ್ನವ್ರದ್ದು ಇಲ್ಲ, ನಿಂದು ಇಲ್ಲ, ನಂದು ಇಲ್ಲ. ಈ ರೀತಿ ಅವೈಜ್ಞಾನಿಕವಾಗಿ, ಅಜ್ಞಾನದಿಂದ ಕೂಡಿದ ಮಾತುಗಳಿಗೆ ನಾವು ಪೂರ ಖಂಡಿಸ್ತೀವಿ. ಒಬ್ಬ ಪಾರ್ಲಿಮೆಂಟ್ರಿ ವ್ಯವಸ್ಥೆಯಲ್ಲಿರುವಂಥ ವ್ಯಕ್ತಿಗಳು, ಒಬ್ಬ ಶಾಸಕರಾಗಿದ್ದವರು, ಮಂತ್ರಿಗಳಾಗಿದ್ದವರು, ಅವರು ಆಡೋ ಮಾತುಗಳು ಸರಿ ಇಲ್ಲ. ಇವರ ಗೌರವಕ್ಕೆ ಸರಿಯಾದ ಮಾತುಗಳಲ್ಲ. ಕೀಳು ಮಟ್ಟದ ರಾಜಕಾರಣಿಗಳು ಮಾತ್ರ ಈ ರೀತಿ ಮಾತಾಡ್ತಾರೆ. ಕಾಂಗ್ರೆಸ್ನವರು ಇಷ್ಟು ಮಾತಾಡಿದ್ರು ಕೂಡ ಅವ್ರ ಭಾಷೆ ಬೇರೆ ಇದೆ. ನಾವು ಕೂಡ ಆ ಭಾಷೆಯಲ್ಲೇ ಹೋಗಬೇಕು. ಪಾರ್ಲಿಮೆಂಟ್ರಿ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟನ್ನು ಬಿಟ್ಟು ಪ್ರಾಣಿಗಳ ರೀತಿಯಲ್ಲಿ ವರ್ತಿಸಬಾರ್ದು. ಪ್ರಾಣಿಗಳಲ್ಲ ನಾವು ಮನುಷ್ಯರು. ದೇವರು ಬುದ್ಧಿ ಕೊಟ್ಟವನೇ, ಜ್ಞಾನ ಕೊಟ್ಟವನೇ. ನಾವು ಅದನ್ನು ಅನುಸರಿಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಧರ್ಮವಾಗಿದೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ಲು ಸಂಘಟನಾತ್ಮಕವಾಗಿ 39 ಜಿಲ್ಲೆಗಳಿದ್ದಾವೆ. ಆ 31 ಜಿಲ್ಲೆಗಳ ಅಧ್ಯಕ್ಷರು, ಅದರ ಜೊತೆಯಲ್ಲಿ 35 ಜನ ಜಿಲ್ಲಾಧ್ಯಕ್ಷ ಪತ್ರಗಳು. ಒಂದು ನಿಮಿಷ, ಅದರ ಜೊತೆಗೆ
ಒಂದೊಂದು ವಿಧಾನಸಭೆ ಸಭಾ ಕ್ಷೇತ್ರದಿಂದ ಇಬ್ಬಿಬ್ಬರು ರಾಷ್ಟ್ರ ಪರಿಷತ್ ಸದಸ್ಯರು ಅಂತ ನಾವು ನೇಮಕ ಮಾಡ್ತೀವಿ, ರಾಜ್ಯ ಪರಿಷತ್ ಸದಸ್ಯರು ಅಂತೇಳಿ. ಅಂದರೆ ಟೋಟಲ್ಲು 672 ಜನ ರಾಜ್ಯ ಪರಿಷತ್ ಸದಸ್ಯರು, 39 ಜಿಲ್ಲೆಯ ಜಿಲ್ಲಾ ಸಂಘಟನಾತ್ಮಕ ಅಧ್ಯಕ್ಷರು. ಇವರು ಓಟ್ ಹಾಕಿ ಇವರನ್ನು ಗೆಲ್ಲಿಸ್ಬೇಕು. ಅವ್ರ ಹತ್ರ ಹೋಗಿ ಕೇಳ್ಕೊ, ನಿನಗೆ ಯೋಗ್ಯತೆ ಇದ್ದರೆ 711 ಜನ ಮತದಾರರಿದ್ದಾರೆ. ಯಾರಿಗೆ ಅಧ್ಯಕ್ಷ ಆಗೋದಕ್ಕೆ 711 ಜನ ಇದ್ದಾರೆ. ಅವ್ರ ಹತ್ರ ಹೋಗಿ ನೀವು ಕೇಳಿಕೊಂಡ್ರೆ ಏನಾದರೂ ನಾವು ಕೂಡ ಹೋಗ್ತೀವಿ, ನೀವು ಕೇಳೋಕ್ಕೆ ಸ್ವಾತಂತ್ರ್ಯ ಇದೆ ಅಂತೇಳಿ. ಬೀದಲ್ಲಿ ವಿಜಯೇಂದ್ರ ಅವ್ರ ಮನೆ ಮುಂದೆ ಬಂದರೆ ಓಟ್ಗಳು ಬರ್ತಾವ? ಅವ ಬಚ್ಚ ಅಂತ ಹೇಳ್ಕೊಳ್ಳೆ ಓಟ್ಗಳು ಬರ್ತಾವ? ಸಂಸ್ಕಾರ ಏನ್ರಿ ಸಂಸ್ಕಾರ ಇದು? ಬಿ ಜೆ ಪಿನ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ರೀ? ಹೊಸದಾಗಿ ಬಂದು ಸಂಸ್ಕಾರ ಎಲ್ಲರೂ ಕಲಿತಾರೆ. ಆದರೆ ಈಗ ಹೊಸದಾಗಿ ಬಂದಿರೋರು ಪಾರ್ಟಿಯ ಮರ್ಯಾದೆ ಕಳೀತಾ ಇದ್ದಾರೆ, ಅವ್ರ ಮರ್ಯಾದೆನೂ ಕಳ್ಕೊತಾ ಇದ್ದಾರೆ. ಜನ ಏನಂತಾರೆ? ಕೆಡ್ದಾಗಿ ನೀವು ಮಾತಾಡ್ಕೊಂಡು ಅರ್ಚಾಡ್ಕೊಂಡು ಬೀದಿಯಲ್ಲಿ ಹೋದರೆ ಇವನೇ ಅವನು ಹುಚ್ಚ ಅಂತಾರೆ. ಗೌರವ ಕೊಡ್ತಾರಾ? ರಾಜಕೀಯ ನಾಯಕ ಅಂತಾರ? ನಾನೇ ನಾಳೆ ಬೆಳಗ್ಗೆ ನಮ್ಮ ಮನೆ ಮುಂದೆನೇ ನಾನು ಕಿರ್ಚಾಡ್ಕೊಂಡ್ರೆ ಏನು ರೀ ಇವನು ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಿ ಅಂತಾರೆ. ಇವನ್ಯಾಕೆ ಇಲ್ಲಿ ಇಟ್ಕೊಂಡವ್ರೆ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಹೇಳ್ತಾರೆ. ಸೊ ಇದು ಹುಡುಗಾಟಗಾಗಿದೆ, ಹುಚ್ಚಾಟ ಕೆಲಸ ಆಗಿದೆ. ಇವ್ರನ್ನ ನಾನು ಹೇಳೋದಾದರೆ ನೇರವಾಗಿ ಇಂಥವ್ರನ್ನ ಕಡಾಖಂಡಿತವಾಗಿ ಪಕ್ಷದಿಂದ ಉಚ್ಚಾಟನ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ಅದು ತಡ ಮಾಡಿದ್ದೇ ಇದಕ್ಕೆಲ್ಲ ಕಾರಣ. ಯಾರು ನಾನಾಗಲಿ ಇನ್ನೊಬ್ಬನಾಗಲಿ ಕೂಡಲೇ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ತಡ ಆಗಿದೆ. ಆದರೂ ಕೂಡ ಹೈಕಮಾಂಡಲ್ಲಿ ಮತ್ತೆ ನಾವು ಬೇಡ್ಕೊತೀವಿ. ನಮಗೆ ಅವ್ರನ್ನ ಬೈಯೋದು ಶಕ್ತಿ ಇಲ್ಲ, ಬೈಬಾರ್ದು. ಕಾನೂನು ಪ್ರಕಾರ ನಡ್ಕೊತೀವಿ ನಾವು, ಪಕ್ಷದ ಸಿದ್ಧಾಂತದ ಪರವಾಗಿ ನಡ್ಕೊತೀವಿ. ಹೈಕಮಾಂಡ್ನ ಯಾವತ್ತೂ ನಾವು ಟೀಕೆ ಮಾಡಲ್ಲ. ಆದರೆ ಇಷ್ಟೊತ್ತಿಗೆ ಅವ್ರನ್ನ ಹೊರಗಾಗಬೇಕಾಗಿತ್ತು ಇಬ್ಬರನ್ನ. ಇಲ್ಲಿ ತನಕ ತಡ್ಕೊಂಡಿದ್ದೇ ಭಾರಿ ಲೇಟ್ ಆಯಿತು. ಹಾಗಾಗಿ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇಲ್ಲಾಂದರೆ ಆ ಥರ ಸ್ಪರ್ಧೆ ಮಾಡೋಕ್ಕೆ ಬಿಟ್ಟರೆ ಬಿಡಲಿ, ಎಷ್ಟು ಓಟ್ ಬರುತ್ತೋ ಬರಲಿ, ನೋಡೇ ಬಿಡೋಣ. ಬರಲಿ, ಯಾರು ಗೆಲ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ. ಆ ಸ್ಥಿತಿ ಬರಬಾರ್ದು ಅಂತ ನಾವು ಭಾವಿಸಿದ್ವಿ. ಬಂದರೆ ಬರಲಿ. ನಿಜವಾಗಲೂ ಕೂಡ ತುಂಬ ಇದು ಕಠಿಣವಾದ ಕ್ರಮಗಳ ತಗೊಳ್ಳೋಂಥ ಅವಶ್ಯಕತೆ ಇದೆ. ನಾವು ಏನು ರೇಣುಕಾಚಾರ್ಯ ಅವರು ಹೇಳಿದ್ರು, ಅವರ ನೇತೃತ್ವದಲ್ಲಿ ನಾವು ಡಿಲ್ಲಿಗೆ ಹೋಗೋಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊತೀವಿ. ಇಷ್ಟರೊಳಗೆ ಆ್ಯಕ್ಷನ್ ಆಗ್ಬೋದು. ಆಗದೇ ಇದ್ದರೆ ಖಂಡಿತವಾಗ್ಲೂ ನಾವು ಒತ್ತಾಯ ಮಾಡ್ತೀವಿ. ಹೋಗಿ ಖಂಡಿತವಾಗ್ಲೂ ಪಕ್ಷದ ಮರ್ಯಾದೆ ಹೋಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈಗ ಚುನಾವಣೆಯ ಉಸ್ತುವಾರಿಗಳಾಗಿದ್ದಾರೆ. ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ನಾವು ವಿಜಯೇಂದ್ರ ಅವ್ರನ್ನ ಗೆಲ್ತಾರೆ. 100ಕ್ಕೆ 100 200% ಅವ್ರು ಗೆಲ್ತಾರೆ. ಇವೆಲ್ಲ ಗೊತ್ತಾಗೆ ಈ ರೀತಿ ಶಬ್ದಗಳು, ಈ ರೀತಿ ಪದಗಳು ಬರ್ತಾ ಇರುವಂಥದ್ದು. ವಿಜಯೇಂದ್ರ ಅವರು ಮತ್ತೆ ಅಧ್ಯಕ್ಷರಾಗ್ತಾರೆ ಅನ್ನೋ ಹೊಟ್ಟೆ ಕಿಚ್ಚಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದಾರೆ. ಈ ರೀತಿ ಮಾತುಗಳಿಗೆ ನಾವು ತೀರಾ ಖಂಡಿಸ್ತೀವಿ. ಇವ್ರ ಮೇಲೆ ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ. ಹೈಕಮಾಂಡ್ ಕ್ರಮವನ್ನು ತೆಗೆದುಕೊಂಡು ಇವ್ರನ್ನ ಏನು ಶಿಕ್ಷೆ ಕೊಡಬೇಕು ಅದು ಕೊಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.